ತುಂಬ ನೆನೆಸ್ಕೊಳ್ತೀವಿ ಸರ್ ಡಾಕ್ಟ್ರನ್ನ. ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಮಗೆ ನಂಬಿಕೆನೇ ಇರಲಿಲ್ಲ ಸರ್ ಮಾಡ್ತಾರೆ. ರಾಧಾರಾಣಿ ಅಂತ ಸರ್. ನಾವು KR ಪುರದಿಂದ ಬರ್ತಾ ಇದ್ದೀವಿ. ನಾವು ಬೇರೆ ಕಡೆ ಎಲ್ಲ ತೋರಿಸಿದ್ವಿ ಸರ್. ಅಲ್ಲೆಲ್ಲ ಆಗಲ್ಲ ಅಂತ ಹೇಳಿದ್ರು. ಆಪ್ರೇಷನ್ ಮಾಡಬೇಕು, ಇಲ್ಲ ಅಂದರೆ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ 1-2-3 ಕಡೆ ತೋರಿಸಿದ್ವಿ, ಎಲ್ಲ ಕಡೆ ಹಂಗೆ ಅಂದರು. ಆಮೇಲೆ ಬೇರೆ ಕಡೆ ಎಲ್ಲ ತೋರಿಸಿದ್ವಿ ಆಯುರ್ವೇದಿಕ್ಕೆಲ್ಲ, ಅದು ಕೂಡ ಏನು ಇದಾಗಿಲ್ಲ. ಇಲ್ಲಿ ಯೂಟ್ಯೂಬ್ ನೋಡಿದ್ವಿ. ಯೂಟ್ಯೂಬ್ ನೋಡಿ ಇಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ತುಂಬ ಜನ ಬರ್ತಿದ್ರು, ವಿಡಿಯೋ ಎಲ್ಲ ಕಳಿಸಿದ್ರು ಅವರು. ಅವನ್ನೆಲ್ಲ ನೋಡಿದ್ವಿ ಸರ್. ಅದು ನೋಡಿ ಬಂದು ಫಸ್ಟ್ ಟೈಮು ಸ್ವಲ್ಪ ಹಂಗೆ ಇತ್ತು, 2ನೇ ಟೈಮ್ ಸ್ವಲ್ಪ ಪರವಾಗಿಲ್ಲ, 3ನೇ ಟೈಮ್ ಚೆನ್ನಾಗಾಗಿದೆ ಸರ್. 100% ಕ್ಯೂರ್ ಆಗಿದೆ. 100% ಕ್ಯೂರ್ ಆಗಿದೆ. ನಾನು ರೇಖಾ ಅಂತ, ನಾವು KR ಪುರಮಿಂದ ಬರ್ತಾ ಇರೋದು. ಸೊ ಇವರು ನಮ್ಮ ಅತ್ತೆ ರಾಧಾರಾಣಿ ಅಂತ. ಅವರಿಗೆ ತುಂಬ ಸೊಂಟ ನೋವು, ತಲೆಯಲ್ಲಿ ಜೋಮು, ಕೈ ಜೋಮ್ ಹಿಡಿಯೋದು, ಫಿಂಗರ್ಸ್ ಎಲ್ಲ ನಮ್ನಸ್ ಆಗೋದು. ಸೊ ಇದೆಲ್ಲ ತುಂಬ ಆಗ್ತಿತ್ತು. ಎಕ್ಸ್ರೇ ಎಲ್ಲ ಮಾಡಿದಾಗ ಅವ್ರಿಗೆ ಡಿಸ್ಕ್ ಬಲ್ಜ್ ಅಂತ ಗೊತ್ತಾಯಿತು. ಸೊ ಲೋಕಲ್ ಹಾಸ್ಪಿಟಲ್ಸ್ ಎಲ್ಲ ಹೋದರೆ ನೀವು ಆಪ್ರೇಷನ್ ಮಾಡಿಸ್ಬೇಕಾಗತ್ತೆ, ಬಟ್ ಇಟ್ ಈಸ್ ನಾಟ್ ಕ್ಯೂರಬಲ್ ಅಂತಲೂ ಹೇಳಿದ್ರು. ಬಟ್ ಕೆಲವೊಂದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ವಿ, ಬಟ್ ಸ್ಟಿಲ್ ಅದು ಏನು ಕ್ಯೂರ್ ಆಗಿಲ್ಲ. ಸೊ ನಮ್ಮ ಅತ್ತೆಯವರೇ ಅವ್ರು ನೋಡಿದ್ರು ಯೂಟ್ಯೂಬಲ್ಲಿ ಈ ಥರ ಇದೆ ನೋಡ್ಸೋಣ ಅಂತ. ಸೊ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಾಗ ಇಲ್ಲಿ ಬಂದು ನೋಡಿದ್ವಿ. ತುಂಬ ಜನ ಪೇಷಂಟ್ಸ್ ಇದ್ದರು, ಎಲ್ಲೆಲ್ಲಿಂದನೂ ಬಂದಿದ್ದಾರೆ. ಸೊ ನಾರ್ತ್ ಕರ್ನಾಟಕ, ಮ್ಯಾಂಗ್ಳೂರು, ಉಡುಪಿ ಕಡೆಯಿಂದೆಲ್ಲ ಬಂದಿದ್ದರು. ಸೊ ಅವ್ರದ್ದೆಲ್ಲ ರಿಸಲ್ಟ್ಸ್ ತಿಳ್ಕೊಂಡ್ವಿ ನಾವು ಫಸ್ಟ್ ಡೇ ಬಂದಾಗ. ಸೊ ಬೆಡ್ ಪೇಷಂಟಲ್ಲಿ ಇರೋರಿಗೆ ಕೂಡ ತುಂಬ ಚೆನ್ನಾಗಿ ಕ್ಯೂರ್ ಆಗಿದೆ. ಅವ್ರ ರಿಸಲ್ಟ್ಸ್ ಎಲ್ಲ ಹೇಳಿದ್ಮೇಲೆ ನಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಸೊ ಅದಾದಮೇಲೆ ನಾವು ಆ್ಯಕ್ಚುಲಿ ಬಂದಿದ್ದು ಜಸ್ಟ್ ನೋಡ್ಕೊಂಡು ಹೋಗೋಣ ಹೇಗೆ ಟ್ರೀಟ್ಮೆಂಟ್ ಏನು ಕೊಡ್ತಾರೆ ಅಂತ. ಸೊ ಬಟ್ ಬೇರೆಯವ್ರ ರಿಸಲ್ಟ್ಸ್ ನೋಡಿ ನಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದು ಸರಿ ಆಯಿತು ನಾವು ತೊಗೊಳ್ಳೋಣ. ಸೊ ದೇರ್ ಈಸ್ ಅ ಪಾಸಿಟಿವ್ ರಿಸಲ್ಟ್ಸ್. ಸೊ ವೈ ಕಾಂಟ್ ವಿ ಟ್ರೈ ಅಂಥೇಳಿ ನಾವು ಟ್ರೈ ಮಾಡಿದ್ವಿ. ಸೊ ಫಸ್ಟ್ ಡೇ ಅವ್ರಿಗೆ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಇಂಜೆಕ್ಷನ್ಸಿಂದ ಎಲ್ಲನೂ. ಬಟ್ ಸ್ಟಿಲ್ ಫಸ್ಟ್ ಡೇ ಶಿ ವಾಸ್ ಏಬಲ್ ಟು ಬೇರ್ ಇಟ್. ಬಟ್ ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಬಂದಾಗ ಸ್ವಲ್ಪ ರೆಡ್ಯೂಸ್ ಆಗ್ತಾ ಬಂತು. 20%, 30% ನೋವು ಕಡಿಮೆ ಆಗ್ತಾ ಇತ್ತು. ಅವರು ಪಾಪ ಕೂತ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು. ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಮಲ್ಕೊಂಡ್ರೂ ತಲೆ ಎಲ್ಲ ಜೋಮ್ ಹಿಡಿಯೋದು, ಒಂದು ಸೈಡ್ ಫುಲ್ಲು ಜೋಮ್ ಹಿಡಿಯೋದು, ಲೆಫ್ಟ್ ಸೈಡು, ಕೈ, ಕಾಲು, ಬ್ರೈನು. ಸೊ ಈ ಮೆಡಿಸನ್ಸು ಮತ್ತು ಇಂಜೆಕ್ಷನ್ಸಿಂದ ಇವರಿಗೆ ಕ್ಯೂರ್ ಆಯಿತು ಆಲ್ಮೋಸ್ಟ್. ಸೊ ಇವಾಗ 4th ಟೈಮ್ ಬಂದಾಗ ಆಲ್ಮೋಸ್ಟ್ ಐ ಕ್ಯಾನ್ ಸೇ 95 to 100% ಕ್ಯೂರ್ ಆಗಿದೆ. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಡಾಕ್ಟರ್ ಹೀಲ್. ಥ್ಯಾಂಕ್ ಯು. ತುಂಬ ನೆನೆಸ್ಕೊಳ್ತೀವಿ ಸರ್ ಡಾಕ್ಟ್ರನ್ನ. ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಮಗೆ ನಂಬಿಕೆನೇ ಇರಲಿಲ್ಲ ಸರ್ ಮಾಡ್ತಾರೆ. ಎಲ್ಲ ಕಡೆ ಇಲ್ಲ ಆಗಲ್ಲ ಅಂದ್ರಲ್ವಾ, ಇಲ್ಲಿ ಹೆಂಗಿರುತ್ತೋ ಏನೋ ಅಂತ ಬಂದ್ವಿ. ಆದರೆ ಇಲ್ಲಿ ತುಂಬ ಚೆನ್ನಾಗಾಯಿತು. ಬಟ್ ಇದು ಮೊಣಕಾಲು ನೋವು, ಈ ಥರ ಸಯಾಟಿಕ್ ನರ್ವ್ಸು ಇದೆಲ್ಲ ಇಷ್ಟು ಈಸಿ ಅಲ್ಲ. ಆಪ್ರೇಷನ್ಸ್ ಹೋದರೆ ಅದು ಕ್ಯೂರ್ ಆಗೋದಂತೂ ನಾಟ್ ಶ್ಯೂರ್. ಸೊ ಅದು ಇನ್ನೊಂದೇನೋ ಒಂದು ಬೇರೆದಕ್ಕೆ ಟರ್ನ್ ಆಗುತ್ತೆ. ಸೊ ಬಟ್ ದಿಸ್ ಈಸ್ ಅ ಸೇಫ್ ವೇ. ಇಲ್ಲೇನು ನಿಮಗೆ ಸ್ಟೆರಾಯ್ಡ್ಸ್ ಆಗಲಿ ಆ ಥರ ಏನೂ ಇಲ್ಲ. ಎಲ್ಲ ಆಯುರ್ವೇದಿಕ್ಕು, ವಿಟಮಿನ್ಸ್, ಮಿನರಲ್ಸು ಆ ಥರನೇ. ಸೊ ಅಲ್ಲೇನು ನಮಗೆ ಡಿಸ್ಅಡ್ವಾಂಟೇಜ್ ಅಂತೂ ಏನೂ ಕಂಡು ಬರಲಿಲ್ಲ. ಆಮೇಲೆ ಕಷ್ಟ ಅಂತ ಕೂಡ ಏನು ಅನಿಸಿಲ್ಲ ಸರ್. ಈಸಿಯಾಗೆ ಮಾಡ್ಕೋಬೋದು. ಏನಂದರೆ ಟ್ಯಾಬ್ಲೆಟ್ ಇತ್ತು, ಸ್ವಲ್ಪ ಟ್ಯಾಬ್ಲೆಟ್ ತಗೊಳ್ಳೋದು ಸ್ವಲ್ಪ ಜಾಸ್ತಿ ಇತ್ತು, ಅದು ತಪ್ಪ ಇನ್ನೇನಿಲ್ಲ. ಬಟ್ ಡಯಟ್ ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ಕ್ಯೂರ್ ಆಗುತ್ತೆ, ಅದೊಂದಿದೆ. ನಮ್ಮ ನೋಡ್ತಾ ಇರೋ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಿಮ್ಗೆ ಈ ಥರ ಏನೇ ಒಂದು ಪ್ರಾಬ್ಲಮ್ಸ್, ನರ್ವ್ಸ್ ಪ್ರಾಬ್ಲಮ್ಮು ಅಥವಾ ಏನಾದ್ರು ಡಿಸಾರ್ಡರ್ಸ್ ಇದ್ದರೆ, ಸಯಾಟಿಕ್ ನೋವು, ನೀ ಪ್ರಾಬ್ಲಮ್ಮು, ಇದು ಬ್ಯಾಕ್ ಪೇಯ್ನು, ಈ ಥರ ಏನಾದ್ರು ಇದ್ದರೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಅದರ್ ಹಾಸ್ಪಿಟಲ್ಸ್, ಫಾರ್ ಅಲೋಪತಿ ಹಾಸ್ಪಿಟಲ್ಸ್, ಇಟ್ಸ್ ಬೆಟರ್ ಟು ಕಮ್ ಟು ಡಾಕ್ಟರ್ ಹೀಲ್ ಆ್ಯಂಡ್ ಗೆಟ್ ಕ್ಯೂರಬಲ್. ಎಲ್ಲರೂ ಬಂದು ತೋರಿಸ್ಕೋಬೇಕು ಅಂತ ಅಂದ್ಕೊಳ್ತೀನಿ ಸರ್. ಆದರೆ ಎಲ್ಲರೂ ಬರ್ತಿದ್ದಾರೆ ತುಂಬ ದೂರದಿಂದ. ಇನ್ನೂ ಎಲ್ಲರೂ ಬಂದು ತೋರಿಸ್ಕೋಬೇಕು. ತುಂಬ ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಾಗುತ್ತೆ, 100% ಚೆನ್ನಾಗಾಗುತ್ತೆ ಅಂತ ನಂಬಿಕೆ. ಅದಕ್ಕೆ ಎಲ್ಲರೂ ಬರಬೇಕು ಇಲ್ಲಿಗೆ. ನಾನೇನು ಹೇಳ್ತೀನಿ ಅಂದರೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಆಪ್ರೇಷನ್, ಯು ಕ್ಯಾನ್ ಫಾಲೋ ದಿಸ್ ಡಯಟ್ ಆ್ಯಂಡ್ ಮೆಡಿಸನ್ಸ್. ಪೇಷನ್ಸಿಂದ ವೆಯ್ಟ್ ಮಾಡಿದ್ರೆ 3 to 4 months ಒಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ, ಕ್ಯೂರ್ ಆಗುತ್ತೆ. ಸೊ ನೀವು ಮೊದಲಿನ ಥರ ಕೆಲಸ ಮಾಡ್ಬೋದು, ಓಡಾಡ್ಬೋದು. ಸೊ ಅಂದರೆ ಯೂಟ್ಯೂಬಲ್ಲೆಲ್ಲ ನೋಡಿದ್ದು ಒಬ್ಬೊಬ್ರಿಗೆ ಒಂದೊಂದು ಸತಿಗೆ ಕ್ಯೂರ್ ಆಗಿದೆ ಚೆನ್ನಾಗಿ. ಅವ್ರು ನೋಡಿಕೊಂಡು ನಾವು ಬಂದಿದ್ದು. ಆದರೆ ಫಸ್ಟ್ ಸೆಕೆಂಡ್ ಟೈಮ್ಗೆ ಥರ್ಡ್ ಟೈಮ್ ಫುಲ್ಲು ಕ್ಯೂರ್ ಆಯಿತು. ಅಂದರೆ ನಂಗೆ ಜಾಸ್ತಿನೇ ಇತ್ತಂತೆ,
ಅದು ಫುಲ್ ಕ್ಯೂರ್ ಆಗಿದೆ. ಎಲ್ಲರೂ ಬಂದು ತೋರಿಸ್ಕೋಬೇಕು, ಚೆನ್ನಾಗಿದೆ ಹಾಸ್ಪಿಟಲ್. ಥ್ಯಾಂಕ್ ಯು.